ಎಚ್ಎನ್ ವ್ಯಾಲಿ ನೀರಿನ ಶುದ್ಧೀಕರಣಕ್ಕೆ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ. ಸಾರ್ವಜನಿಕರು ಸಹಕರಿಸುವಂತೆ ಕರಪತ್ರ ಹಂಚುವ ಮೂಲಕ ಮನವಿ. ಅಂಗನವಾಡಿಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಪ್ರಾರಂಭ ಮಾಡಲು ಒತ್ತಾಯ. ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ. ಸಿಲಿಂಡರ್ ಬೆಲೆ ಏರಿಕೆ. ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ವಿಭಿನ್ನ ಪ್ರತಿಭಟನೆ. ಶಿಡ್ಲಘಟ್ಟದಲ್ಲಿ ನಗರಸಭೆಯ ನೂತನ ಕಟ್ಟಡ ನಿರ್ಮಾಣ ಅತಿ ಶೀಘ್ರದಲ್ಲಿ ಲೋಕಾರ್ಪಣೆ. ಶಾಸಕ ಮೇಲೂರು ರವಿಕುಮಾರ್. ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂದು ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕರೆ ನೀಡಿರುವ ಚಿಕ್ಕಬಳ್ಳಾಪುರ ಬಂದ್ಗೆ ಸಹಕರಿಸುವಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿರುವ ಅಂಗಡಿ ಮುಗ್ಗಟ್ಟು ಹಾಗೂ ಸಾರ್ವಜನಿಕರಿಗೆ ಕರಪತ್ರ ನೀಡುವ ಮೂಲಕ ಸಂದೀಪ್ ರೆಡ್ಡಿ ಮನವಿ ಮಾಡಿದರು. ರಾಜ್ಯ ಸರ್ಕಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸುತ್ತಿರುವ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಡ ಎಲ್ಲೆಡೆ ವ್ಯಾಪಕವಾಗಿ ಹೆಚ್ಚಾಗುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಭಾನುವಾರ ನಡೆಯುವ ಬಂದ್ಗೆ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿದೆ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ವರ್ತಕರಲ್ಲಿ ಬಂದ್ಗೆ ಬೆಂಬಲಿಸಿ ಎಂದು ಮನವಿ ಮಾಡಿದ್ದಾರೆ. ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕೆಂದು ಒತ್ತಾಯಿಸಿ ಭಾನುವಾರ ಕರೆ ನೀಡಿರುವ ಬಂದ್ಗೆ ಬೆಂಬಲಿಸಿ ಎಂದು ನಾಗರಿಕರಲ್ಲಿ ಮನವಿ ಮಾಡಲು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಜಿಲ್ಲೆಯ ಜನರಿಗೆ ಶುದ್ಧ ನೀರು ಸಿಗಬೇಕೆಂಬ ಕಾರಣದಿಂದ ನಡೆಯುತ್ತಿರೋ ಸ್ವಾಭಿಮಾನಿ ಹೋರಾಟಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲು ಸಹಕಾರ ನೀಡಿ ಎಂದು ಮನವಿ ಮಾಡಿದ್ದಾರೆ. ನಗರದ ಕೆಬಿ ಪಿಲ್ಲಪ್ಪ ಕಾಂಪ್ಲೆಕ್ಸ್ನಿಂದ ಮೆರವಣಿಗೆ ಪ್ರಾರಂಭಿಸಿ ಮೆರವಣಿಗೆಯಲ್ಲಿ ಹಸಿರು ಟವಾಲ್ ಧರಿಸಿದ ನೂರಾರು ರೈತರು, ಕನ್ನಡಪರ ಹೋರಾಟಗಾರರು ತಮಟೆ ಏಟಿನ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ. ಪ್ರಚಾರದ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಭಾನುವಾರ ಕರೆ ನೀಡಿರುವ ಬಂದ್ಗೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗುತ್ತಿದೆ. ಸಂಘ ಸಂಸ್ಥೆಗಳು ತಾವೇ ಸ್ವಯಂ ಪ್ರೇರಿತರಾಗಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಪ್ರಚಾರ ಮಾಡುತ್ತಿದ್ದಾರೆ. ನಮ್ಮ ಬಂದ್ ವಿಷಯ ತಿಳಿದುಕೊಂಡ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ವತಃ ದೂರವಾಣಿ ಮೂಲಕ ಬೆಂಬಲ ನೀಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಪರ ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ಅದೇ ನನಗೆ ಆನೆ ಬಲದ ಶಕ್ತಿ ಬಂದಂತಾಗಿದೆ ಎಂದರು. ಇನ್ನು ಕೆಲವರು ಅಪಪ್ರಚಾರ ಮಾಡಿ ಬಂದ್ ವಿಫಲಗೊಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಶ್ರೀರಾಮ, ಬುದ್ಧ, ಹರಿಶ್ಚಂದ್ರ ಅವರಿಗೆ ವಿರೋಧ ವ್ಯಕ್ತಪಡಿಸುವ ಜನಗಳು ಆ ಕಾಲದಲ್ಲೂ ಇದ್ರಂತೆ. ಈಗ ನನ್ನ ವಿರುದ್ಧ ಮಾತನಾಡಿರುವುದು ನಾನು ಸ್ವೀಕರಿಸುತ್ತೇನೆ. ಅದಕ್ಕೆಲ್ಲ ಚಿಂತೆ ಮಾಡೋಲ್ಲ. ನನ್ನ ಕ್ಷೇತ್ರದ ಜನರ ಒಳಿತಿಗಾಗಿ, ಅವರ ಆರೋಗ್ಯಕ್ಕಾಗಿ, ಜನರಿಗೆ ಒಳ್ಳೆಯ ಶುದ್ಧ ನೀರು ಕೊಡಿಸಲು ನಡೆಸುತ್ತಿರುವ ಆಂದೋಲನಕ್ಕೆ ಎಲ್ಲರೂ ಕೈಜೋಡಿಸಿ ಎಂದು ಬೇಡಿಕೊಳ್ಳುತ್ತೇನೆ ಎಂದರು. ನಮ್ಮ ಅಪ್ಪ ಅಮ್ಮ ಪಾಪ ಇಲ್ಲವ್ರೆ, ಅವ್ರಿಗೋಸ್ಕರ ಮಾಡ್ತಾ ಇರೋದು. ಸರ್, ರೆಸ್ಪಾನ್ಸು ನಿಜಕ್ಕೂ ಇದು ನಿರೀಕ್ಷಿತವಾಗಿತ್ತು. ಯಾಕೆಂತಂದರೆ ಜನ ಎಲ್ಲರೂ ಅವರ ಆಕ್ರೋಶ, ಅವರ ನೋವು ಎಲ್ಲ ಹೃದಯದಲ್ಲಿ ಮಡುಗಟ್ಟಿಸ್ಬಿಟ್ಟಿತ್ತು. ಅದನ್ನು ಹೊರಗಡೆ ಹಾಕೋದಕ್ಕೆ, ಆ ಕೂಗನ್ನು ಹೊರಗಡೆ ಹಾಕೋದಕ್ಕೆ
ಒಂದು ಅವಕಾಶಕ್ಕೋಸ್ಕರ ಜನ ಕಾಯ್ತಾ ಇದ್ರು ಅಷ್ಟೇ. ಇದು ಸಂದೀಪ್ ರೆಡ್ಡಿದು ಮೂಮೆಂಟ್ ಅಲ್ಲವೇ ಅಲ್ಲ, ಇದು ಇಡೀ ಚಿಕ್ಕಬಳ್ಳಾಪುರ ಜನರ ಮೂಮೆಂಟ್. ಇದು ಒಬ್ಬ ಮಾಮೂಲಿ ವ್ಯಕ್ತಿ ಸಂದೀಪ್ ರೆಡ್ಡಿ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಂತಂದರೆ ಜನಗಳ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಜೆಟ್ಗೆ ಮೊದಲು ಶಾಸಕರಿಗೆ ಗಟ್ಟಿಯಾಗಿ ಹೇಳಿದ್ವಿ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಶುದ್ಧವಾದ ನೀರನ್ನು ತರೆಯೋದಕ್ಕೆ ಬಜೆಟಲ್ಲಿ ಹಣ ಇರಿಸಿ ಅಂತ ಏನು ಬಜೆಟ್ಗೆ ಮೊದಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ವಿ, ಕಳಕಳಿಯಾಗಿ ಮನವಿಯನ್ನು ಕೂಡ ಮಾಡಿದ್ವಿ. ಬಟ್ ಆದರೆ ಅವರು ವಿಫಲ ಆಗ್ತಿದ್ದಂಗೆ ನಾವು ಇನ್ನು ನಿಲ್ಲಿಸಬಾರ್ದು ಇದನ್ನು ಹೋರಾಟನ. ಯಾರು ಜೊತೆಗೆ ಬರ್ತಾರೆ, ಯಾರು ಜೊತೆಗೆ ಬರಲ್ಲ, ಇದಕ್ಕೊಂದು ವೇದಿಕೆ ಏನೂ ನಾವು ಯೋಚನೆ ಮಾಡಲಿಲ್ಲ. ಡೈರೆಕ್ಟ್ ಬೀದಿಗೆ ಬಂದ್ವಿ. ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನಮ್ಮ ಜೊತೆ ನಿಂತು ನಮ್ಮ ಕೂಗನ್ನು ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸವನ್ನು ತಾವು ಮಾಡಿದ್ರಿ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಏನು ಈ ಒಂದು ಏನು ಡ್ರೈವ್ ಮಾಡ್ತಾ ಇದ್ದೀವಿ ನೀರಿಗಾಗಿ, ಈ ಒಂದು ಆಂದೋಲನ ಏನು ಮಾಡ್ತಿದ್ವಿ, ಇದ್ರ ಜೊತೆ ಮನಸ್ಸೋ ಇಚ್ಛೆ ಬಂದು ನಿಂತ್ಕೊಂಡಿರೋಂತಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಈ ಕೂಗು ನಿಜಕ್ಕೂ ಸಂತೋಷ. ವಿಧಾನಸೌಧದವರೆಗೂ ನಾವು ಇದನ್ನು ಕೂಗನ್ನು ತಲುಪಿಸ್ಬೇಕು ಅನ್ನೋದು ನಮ್ಮದು ಆಸೆ ಆಗಿತ್ತು. ಆದರೆ ಈ ನಮ್ಮ ನಿಸ್ವಾರ್ಥ ಕೂಗು ಡೆಲ್ಲಿಯ ಸಂಸತ್ನಲ್ಲಿ ಮೊಳಗಿರೋಂಥದ್ದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಗೆ ಸಿಕ್ಕಂತಹ ಗೌರವ, ಚಿಕ್ಕಬಳ್ಳಾಪುರದ ಸ್ವಾಭಿಮಾನ ಜನತೆಗೆ ಸಿಕ್ಕಂತಹ ಒಂದು ಆದರ ಅಂತ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿನ್ನೆ ಏನು ಸಂಸತ್ತಿನಲ್ಲಿ ಮಾತಾಡಿದಂತಹ ಡಾಕ್ಟರ್ ಮಂಜುನಾಥ್ರವರು, ಸಂಸದರು, ಜಯದೇವ ಹಾಸ್ಪಿಟಲ್ನಲ್ಲಿ ಸಾವಿರಾರು ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂತಹ ಜೀವದಾತ, ನಿಜವಾಗೂ ನಡೆದಾಡುವ ದೇವರು ಅಂತಲೇ ಹೇಳಬೇಕು. ಅಂತಹ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದ ಪರವಾಗಿ ಕೂಗನ್ನು ಎಬ್ಬಿಸಿದ್ದು ಅಷ್ಟೇ ಅಲ್ಲ, 8:30ಗೆ ನನಗೆ ತಾವೇ ಪರ್ಸನಲ್ ಆಗಿ ಫೋನ್ ಮಾಡಿ, ನನಗೂ ಅವ್ರಿಗೆ ಯಾವುದೇ ಪರಿಚಯ ಇಲ್ಲ, ನಾನು ಇದುವರೆಗೂ ಅವ್ರನ್ನ ಎದುರುಗಡೆ ಕೂಡ ನೋಡಿಲ್ಲ. ಅವರ ಫೋನ್ ನಂಬರ್ ನನ್ನ ಹತ್ರನೂ ಇಲ್ಲ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ. ಬಟ್ ದೊಡ್ಡವರು ನಮ್ಮನ್ನು ರೀಚ್ ಆಗಬೇಕಂದ್ರೆ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. 8:30ಗೆ ನನಗೊಂದು ಅನ್ನೋನ್ ನಂಬರಲ್ಲಿ ಒಂದು ಕರೆ ಬಂತು. ಮಾತಾಡಿದಾಗ ಅವ್ರು ಹೇಳಿದ್ರು ಮಂಜುನಾಥ್ ಸರ್ ಮಾತಾಡ್ತಾರಂತೆ ಅಂತೇಳಿ ಮಂಜುನಾಥ್ ಸರ್ ಕೈ ಕೊಟ್ಟರು. ನಿಜಕ್ಕೂ ಮಂಜುನಾಥ್ ಸರ್ ನಮ್ಮನ್ನು ಶ್ಲಾಘನೆ ಮಾಡಿದ್ರು. ಚಿಕ್ಕಬಳ್ಳಾಪುರದ ಜನತೆ ಏನು ಮಾಡ್ತಾ ಇದ್ದೀರಾ, ನಿಜಕ್ಕೂ ಇಡೀ ದೇಶಕ್ಕೆ ನೀವು ಮಾಡ್ತಾ ಇರೋಂತಹ ಕೆಲಸ ಮಾದರಿ ಅಂತ ಹೇಳ್ಬಿಟ್ಟು ಅವರು ಶಬಾಷ್ ಅಂದರು. ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ನಾವು ಮಾಡ್ತಾ ಇರೋ ಕೆಲಸಕ್ಕೆ 108 ಜನ 108 ಬಣ್ಣ ಕಟ್ತಾರೆ, ಅದು ಸಹಜ. ಬುದ್ಧನಿಗೆ, ಅಂಬೇಡ್ಕರ್ಗೆ, ರಾಮನಿಗೆ ಯಾರಿಗೂ ಸಹ ಈ ರೀತಿಯ ಅಪಪ್ರಚಾರ ತಪ್ಪಿದ್ದಲ್ಲ. ನಾವು ನೀವು ಯಾವ ಮಹಾ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಅಡ್ಡಿಪಡಿಸುವಂತಹ ಒಂದಷ್ಟು ಶಕ್ತಿಗಳು ಯಾವಾಗಲೂ ಈ ಪ್ರಕೃತಿಯಲ್ಲಿ ಇರ್ತೇ ಇರ್ತವೆ. ಅವುಗಳನ್ನೆಲ್ಲ ನಾವು ಸೈಡ್ಗಿಟ್ಟು, ಅದನ್ನೆಲ್ಲನೂ ನಾವು ಬದಿಗಿಟ್ಟು, ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಏನು ಮಾಡ್ತಿದ್ದೀವಿ ಇದನ್ನು ಇನ್ನಷ್ಟು ತೀವ್ರಗೊಳಿಸೋಣ. ಈ ವೇಳೆ ಅಣಕುನೂರು ವೆಂಕಟೇಶಪ್ಪ, ಕರವೇ ಅಧ್ಯಕ್ಷ ಬಾಲಕೃಷ್ಣ ಸುನಿಲ್, ವರದಳ್ಳಿ ಸುರೇಶ್, ಅಮರಾವತಿ ಪೆರೇಸಂದ್ರ ಯುವ ಮುಖಂಡರು, ನಗರದ ಯುವ ಮುಖಂಡರು ಇದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಗನವಾಡಿಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಪ್ರಾರಂಭ ಮಾಡಲು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕೆಂದು ಒತ್ತಾಯಿಸಿ ಗೌರಿಬಿದನೂರು ಶಾಸಕರ ಗೃಹ ಕಚೇರಿ ಎದುರು ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಗೌರಿಬಿದನೂರು ತಾಲೂಕು ಪಂಚಾಯಿತಿ ಆವರಣದಿಂದ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕಾಲ್ನಡಿಗೆ ಮೂಲಕ ಶಾಸಕರ ಗೃಹ ಕಚೇರಿ ತಲುಪಿದ್ದಾರೆ. ಬಳಿಕ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಸಿದ್ದಲಿಂಗಪ್ಪ ಮಾತನಾಡಿ, ರಾಜ್ಯದ 224 ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಪ್ರಾರಂಭ ಮಾಡಲು ಸಿದ್ಧತೆ ನಡೆಸಿದೆ. ಇದರ ಬದಲಾಗಿ ಅಂಗನವಾಡಿ ಶಾಲೆಗಳಲ್ಲಿ ಇದನ್ನ ಆರಂಭ ಮಾಡಿದರೆ ಎಲ್ಲ ಅಂಗನವಾಡಿಗಳಿಗೂ ಅನುಕೂಲವಾಗುತ್ತದೆ. ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಿವೆ, ಶಿಕ್ಷಣದ ಹೆಸರಿನಲ್ಲಿ ಲೂಟಿ ಮಾಡುತ್ತಿವೆ. ಇದರಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿದೆ. ಬಹಳಷ್ಟು ವರ್ಷಗಳಿಂದ ಅಂಗನವಾಡಿಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಪ್ರಾರಂಭ ಮಾಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸುತ್ತಾ ಬಂದಿದ್ದೇವೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು ಎಂದು ತಿಳಿಸಿದ್ದಾರೆ.
ವಿಚಾರ ಏನು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 224 ಶಾಸಕರ ಮನೆ ಮುಂದೆ ಇವತ್ತು ನಾವು ಹೋರಾಟ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ನಾವು ಭಾಳಷ್ಟು ವರ್ಷಗಳಿಂದ ನಾವು ಒಂದು ಡಿಮ್ಯಾಂಡ್ ಇಟ್ಟಿದ್ವಿ. LKG UKGಗಳನ್ನು ಅಂಗನವಾಡಿಗಳಲ್ಲಿ ಪ್ರಾರಂಭ ಮಾಡಬೇಕು, ಮಾಡೋದ್ರಿಂದ ಅಂಗನವಾಡಿಗಳಿಂದ ಅಷ್ಟು ಸ್ಟ್ರೆಂಥನ್ ಆಗುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಅಂಗನವಾಡಿ ವರ್ಕರ್ಸು ಅವರು ಬೇಕಾಗಿರ್ತಕ್ಕಂಥ ಬೇಸಿಕ್ ಫೌಂಡೇಶನ್ನ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ. ಇವತ್ತು ICDS ಅನ್ನು ಉಳಿಸಬೇಕು ಅಂತ ಹೇಳಿದರೆ ಅದನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಕಳೆದ ವರ್ಷ ಸರ್ಕಾರ ಏನು ಮಾಡ್ತು ಅಂತ ಹೇಳಿದರೆ ಒಂದು ಪ್ರಾರಂಭ ಮಾಡ್ತು, ಆಶ್ವಾಸನೆ ಕೊಟ್ಟು ಒಂದು ಕಾನೂನನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 65,000 ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ಲಾಸ್ಟ್ ಇಯರ್ 1,800 ಏಕಾಏಕಿ ಜಾಸ್ತಿ ಮಾಡಿದ್ರು. ಈ ವರ್ಷವೂ ಒಂದು 5,000 ಆಯಿತು. ಆ ಕಾರ್ಯಕ್ರಮ ಮುಂದುವರಿತಾ ಇದೆ. ಆದರೆ ಇವತ್ತು ಕೆಲವು ಶಾಸಕರುಗಳು ವಿಧಾನಸಭೆ ಅಧಿವೇಶನದಲ್ಲಿ ಏನು ಹೇಳ್ತಾ ಇದ್ದಾರೆ, ಕನ್ನಡ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ, ಆದ್ದರಿಂದ LKG UKGಯನ್ನು ಸ್ಕೂಲ್ಗಳಲ್ಲಿ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸ್ಕೂಲು ಉಳಿಬೇಕು, ಅಂಗನವಾಡಿ ಉಳಿಬೇಕು. ಹಂಗಾದರೆ LKG UKGಯನ್ನು ಅಂಗನವಾಡಿ ಒಳಗೆ ಪ್ರಾರಂಭ ಮಾಡಿ ಅದ್ರ ಮೇಲೆ 1ನೇ ತರಗತಿ 2ನೇ ತಾರೀಕು ಇಂಗ್ಲೀಷ್ ಏನಿದೆ ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಿಪಿಐಎಂ ಪಕ್ಷದ ತಾಲೂಕು ಅಧ್ಯಕ್ಷ ಬಿಕೆ ಬಾಬುರೆಡ್ಡಿ ಮಾತನಾಡಿ, ಸರ್ಕಾರವು LKG ಹಾಗೂ UKG ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಎಂಬ ತೀರ್ಮಾನವನ್ನ ವಿರೋಧಿಸಿ ಶಾಸಕರ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು, LKG ಹಾಗೂ UKG ಅಂಗನವಾಡಿಗಳಲ್ಲಿ ಪ್ರಾರಂಭಿಸಬೇಕು. ಇಲ್ಲವಾದಲ್ಲಿ ಮಾರ್ಚ್ 23ರಂದು ರಾಜ್ಯ ಮಟ್ಟದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. CIT ಸಂಘಟನೆಯ ರಾಜ್ಯ ಸಮಿತಿ ವತಿಯಿಂದ ಕರೆ ನೀಡಿರ್ತಕ್ಕಂತಹ ಏನು LKG UKG ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕಂತ ಅವರು ಸರ್ಕಾರ ತೀರ್ಮಾನಕ್ಕೆ ಬಂದಿದೆ. ಅದನ್ನು ವಿರೋಧಿಸಿ ಅಂಗನವಾಡಿ ನೌಕರರ ಸಂಘಟನೆ ಗೌರಿಬಿದನೂರು ತಾಲೂಕು ಸಮಿತಿ ವತಿಯಿಂದ CIT ನೇತೃತ್ವದಲ್ಲಿ ಇವತ್ತು ಮಾನ್ಯ ಶಾಸಕರಾದ ಪುಟ್ಟಸ್ವಾಮಿಗೌಡರ ಗೃಹ ಕಚೇರಿ ಮುಂದೆ ಈ ಒಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಅಂಗನವಾಡಿ ನೌಕರರ ಪ್ರಮುಖ ಬೇಡಿಕೆ ಏನೆಂದರೆ, ಈಗ LKG ಮತ್ತು UKGಯನ್ನು ಅಂಗನವಾಡಿಯಲ್ಲೇ ಪ್ರಾರಂಭಿಸಿ ಅಂಗನವಾಡಿಗೆ ಜೀವ ತುಂಬಿ ಅಂಗನವಾಡಿ ಕೇಂದ್ರಗಳನ್ನು ಮತ್ತಷ್ಟು ಬಲಪಡಿಸಬೇಕೆನ್ನುವುದು ಈ ಒಂದು ಸಾಂಕೇತಿಕವಾದ ಹೋರಾಟ ಇದಾಗಿದೆ. ಒಂದು ವೇಳೆ ಸೋಮವಾರದಿಂದ ಈಗ ನಡೀತಿರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಇದರ ಬಗ್ಗೆ ಒಂದು ನಿರ್ದಿಷ್ಟವಾದ ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಇದೇ CIT ನೇತೃತ್ವದ ಅಂಗನವಾಡಿ ನೌಕರರೆಲ್ಲರೂ ರಾಜ್ಯ ಮಟ್ಟದಲ್ಲಿ 23ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಮೊದಲನೇ ಹಂತದಲ್ಲಿ ಇವತ್ತು MLA ಸರ್ ಅವರ ಮನೆ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ LKG UKGಯನ್ನು ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಗರಿಷ್ಠವಾದ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈ ತಿಂಗಳು 23ನೇ ತಾರೀಕು ಹೋರಾಟಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಆಗಿದೆ. ಇಡೀ ರಾಜ್ಯದಿಂದ ಸುಮಾರು 50,000 ಅಂಗನವಾಡಿ ನೌಕರರು ನಾವು ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಶಾಸಕರ ಗೃಹ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತೆಯರು ಶಾಸಕರ PA ಮಂಜುನಾಥಚಾರಿ ಅವರ ಮುಖಾಂತರ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಸಂಘಟನೆಯ ಅಧ್ಯಕ್ಷೆ ಜಯಮಂಗಳಮ್ಮ, ಕಾರ್ಯದರ್ಶಿ ವೆಂಕಟಲಕ್ಷ್ಮಮ್ಮ, ಖಜಾಂಚಿ ರಾಧಮ್ಮ, ಸರಸ್ವತಮ್ಮ ಮತ್ತಿತರರು, ಶಿಕ್ಷಕಿಯರು ಮತ್ತು ಸಹಾಯಕಿಯರು ಭಾಗವಹಿಸಿದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಕೇಂದ್ರ ಬಿಜೆಪಿ ಸರ್ಕಾರದ ವೈಫಲ್ಯಗಳು ಹಾಗೂ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕ್ ಇನ್ ಇಂಡಿಯಾ, ಒಂದು ದೇಶ ಒಂದು ತೆರಿಗೆ, ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ವಿಫಲವಾಗಿದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ನಗರದ ಕಾಂಗ್ರೆಸ್ ಕಚೇರಿಯಿಂದ ಆರಂಭವಾದ ಪ್ರತಿಭಟನೆ ಶಿಡ್ಲಘಟ್ಟ ವೃತ್ತದವರೆಗೆ ಸಾಗಿದ್ದು, ಕಾರ್ಯಕರ್ತರು ಗ್ಯಾಸ್ ಇಲ್ಲದ ಆಟೋಗಳನ್ನು ಹಗ್ಗಗಳಿಂದ ಕಟ್ಟಿ ಎಳೆದುಕೊಂಡು ಬರುವ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಇನ್ನು ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇರಾನ್, ಅಮೆರಿಕ ಹಾಗೂ
ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ದೇಶದಲ್ಲಿ ಗ್ಯಾಸ್ ದರ ಹೆಚ್ಚಳವಾಗುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸರ್ಕಾರದ ವಿರುದ್ಧ ಟೀಕೆ ನಡೆಸಿದ್ದಾರೆ. ಈ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ಯುದ್ಧಗಳು ಶುರುವಾದ ಮೇಲೆ 15 ದಿವಸದಿಂದ ಈಚೆ ಕಡೆಗೆ ನಮ್ಮ ದೇಶ ಒಂದೇ ಅಲ್ಲ, ಸುಮಾರು ದೇಶಗಳಿಗೆ ಸಮಾಜಕ್ಕೆ ಅಂದರೆ ಪ್ರಜೆಗಳಿಗೆ, ಜನಗಳಿಗೆ ಭಾಳಷ್ಟು ಅನಾನುಕೂಲ ಆಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಅಡುಗೆ ಮಾಡೋದಕ್ಕೆ ಎಷ್ಟೋ ಫ್ಯಾಕ್ಟ್ರಿಗಳು, ಉದ್ಯಮಿಗಳು ಮತ್ತು ಹಲವಾರು ಹೋಟೆಲ್ಗಳು ಮುಚ್ಚಿದ್ದಾರೆ. ಇದು ಮುಚ್ಚಿ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಿಂದ ಭಾಳಷ್ಟು ಜನಕ್ಕೆ ಇವತ್ತು ಊಟ ಮಾಡೋಂಥ ಪರಿಸ್ಥಿತಿ ಕಷ್ಟ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇದ್ರ ಜೊತೆಗೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ತಮಗೆ ಗೊತ್ತಿದೆ, ಡ್ರಿಪ್ ಇರಿಗೇಷನ್ನು, ಸ್ಪ್ರಿಂಕ್ಲರ್ ಸಿಸ್ಟಮ್ಮು, ಎಲ್ಲ ರೀತಿಯ ವ್ಯವಸ್ಥೆಗಳು ರೈತರಿಗೆ ಮಾಡಬೇಕು. ಅದಕ್ಕೆ ಕೇಬಲ್ಲು, ಮತ್ತೊಂದು ಎಲ್ಲ ವಸ್ತುಗಳಿಗೂ ಸಹ 1 ರೂಪಾಯಿ ಇರ್ತಕ್ಕಂಥ ವಸ್ತು ಅಂದರೆ 1000 ರೂಪಾಯಿಗೆ ದೊರಕ್ತಾ ಇದ್ದಂಥ ವಸ್ತು 2000 ರೂಪಾಯಿಗೆ ಹೋಗಿದೆ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು, ಜನಗಳು ನೆಮ್ಮದಿಯಿಂದ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರದ ಕಣ್ಣು ತೆರೆಸಬೇಕು ಅಂತ ನಾವು ಮಾಡಿದ್ದೀವಿ. ಈಗ ನಾವು ನಮ್ಮ ಕಾಂಗ್ರೆಸ್ ಆಫೀಸ್ ಕಚೇರಿಯಿಂದ ನಾವು ಶಿಡ್ಲಘಟ್ಟ ಸರ್ಕಲ್ವರೆಗೂ ಮೆರವಣಿಗೆಯಲ್ಲಿ ಬಂದಿದ್ದೀವಿ. ಇನ್ನು ಪ್ರತಿಭಟನೆಯನ್ನ ವಿಭಿನ್ನವಾಗಿ ನಡೆಸಲು ಮಹಿಳಾ ಕಾರ್ಯಕರ್ತರು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮೂಲಕ ಗಮನ ಸೆಳೆಯಲು ಯತ್ನಿಸಿದ್ರು. ಆದರೆ ಸೌದೆ ಸರಿಯಾಗಿ ಹೊತ್ತಿಕೊಳ್ಳದೆ ಹೊಗೆ ಹೆಚ್ಚಾಗಿ ಉಂಟಾದ ಕಾರಣ ಹೊಗೆಯ ಮಧ್ಯೆ ಮಹಿಳಾ ಕಾಂಗ್ರೆಸ್ ಮುಖಂಡರು ಕಣ್ಣೀರು ಹಾಕುತ್ತಾ ಪ್ರತಿಭಟನೆ ನಡೆಸಿದ್ದ ದೃಶ್ಯವು ಗಮನ ಸೆಳೆಯಿತು. ಬಿಜೆಪಿ ಸರ್ಕಾರ ನಮ್ಮ ಹೆಣ್ಣು ಮಕ್ಕಳ ಮೇಲೆ, ಹೊಟ್ಟೆ ಮೇಲೆ ಏನು ಹೊಡೆದಿದೆ ಅವರಿಗೆ ಧಿಕ್ಕಾರವನ್ನ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತಿನ ದಿನ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಹೋದ್ಸಲ ಕೂಡ ಇದೆ, ನಮ್ಮ ಗ್ಯಾಸ್ ಸಿಲಿಂಡರ್ಗಳನ್ನ ಅತಿ ಹೆಚ್ಚಿನ ದುಡ್ಡು ಮಾಡಿ ನಮಗೆ ಭಾಳ ಕಷ್ಟ ಕೊಟ್ಟು ಬೀದಿಗಿಳಿದು ನಾವು ಹೆಣ್ಮಕ್ಳುಗಳು ಹೋದ್ಸಲ ಚಿತ್ರಾನ್ನ ಮಾಡ್ಕೊಂಡು ನಾವೆಲ್ಲ ಕಡೆ ಹಂಚಿ ತಿಂದಿದ್ವಿ. ಈ ದಿನಗಳು ಮುಂದಿನ ದಿನಗಳಲ್ಲಿ ಬರೇ ಹತ್ತಿರವಾಗಿದೆ, ಭಾಳ ಹತ್ತಿರವಾಗಿದೆ. ಇವ್ರು ಇದೇ ರೀತಿ ಆಟಗಳು ಆಡ್ಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ದುಡ್ಡು ಸಿಲಿಂಡರ್ನ ಜಾಸ್ತಿ ಮಾಡ್ತಾ ಹೋದಲ್ಲಿ ನಾವುಗಳೆಲ್ಲ ಸೌದೆ ಒಲೆ ಹಚ್ಚುವಂಥದ್ದು ಬಹಳ ಹತ್ತಿರದಲ್ಲಿದೆ. ನಾನು ಮೋದಿಜಿ ತಮಗೆ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವು ಮಾತಾಡ್ತಿರಲ್ಲ, ಮಾನ ಮರ್ಯಾದೆ ಇಲ್ಲದ ನೀವುಗಳು ಹೆಣ್ಣು ಮಕ್ಕಳ ಮೇಲೆ ಹೊಟ್ಟೆ ಮೇಲೆ ಹೊಡಿತಾರ ನೀವುಗಳು ಎಚ್ಚೆತ್ತುಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾವಿಡೀ ಹೆಣ್ಣು ಮಕ್ಕಳು ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಕೆಲಸ ಬರ್ತದೆ. ದಯವಿಟ್ಟು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, ಇದನ್ನೆಲ್ಲ ನೀವು ಕೂತು ಚರ್ಚೆ ಮಾಡಿ, ಇದನ್ನೆಲ್ಲ ಒಂದು ಏನು ನಮ್ಮ ಸರ್ವೇ ಸಾಮಾನ್ಯ ಜನರುಗಳು ಕೂಡ ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ತಂದಿತ್ತು ಅದನ್ನು ನೀವು ಕೂಡ ತರಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಇಲ್ಲ ಅಂದರೆ ಮುಂದಿನ ಕೆಲವೇ ದಿನಗಳಲ್ಲಿ ನೀವು ಅಲ್ಲಿಂದ ಕೂಡ ಹೊರಗೆ ಹೋಗೋದು ಖಚಿತ. ಈ ಪ್ರತಿಭಟನೆಯಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರು, ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ರು. ಒಟ್ಟಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಚಿಕ್ಕಬಳ್ಳಾಪುರದಲ್ಲಿ ನಡೆದ ಈ ಪ್ರತಿಭಟನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಗಮನ ಸೆಳೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್,
2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಒಂದ್ ಊರಲ್ಲಿ ಒಂದ್ ಹುಡುಗಿ ಒಂದೊಳ್ಳೆ ಕೆಲ್ಸ ಬಿಟ್ಟು ಬಿಸ್ನೆಸ್ ಶುರು ಮಾಡಕ್ ಹೋದ್ಲು. ಬೇಡ, ಬಿಸ್ನೆಸ್ ಮಾಡೋಕೆ ದುಡ್ಡಿಲ್ಲ ಅಂದ್ರೆ ಬಿಸ್ನೆಸ್ ಹೇಗ್ ಬೆಳೆಯತ್ತೆ? ಕತೆ ಮುಗೀತು. ಆ ಹುಡುಗಿ ಮುತ್ತೂಟ್ ಫಿನಾನ್ಸ್ಗೆ ಹೋದ್ರೆ ನಮ್ ಗೋಲ್ಡ್ ಭದ್ರವಾಗಿ ಇರುತ್ತೆ. ಆ ಹುಡುಗಿನೂ ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾಳೆ ಅಲ್ವಾ? ಕತೆನೇ ಬದಲಿಸ್ಬಿಟ್ಟಿಯಲ್ಲ. ಮುತ್ತೂಟ್ ಫಿನಾನ್ಸ್ ಬನ್ನಿ, ನಿಮ್ಮ ಕಥೆಯನ್ನು ಬದಲಿಸಿ ಬರೆಯಿರಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160.
ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಶಿಡ್ಲಘಟ್ಟ ನಗರದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ₹3,36,00,000 ವೆಚ್ಚದಲ್ಲಿ ನಗರಸಭೆಯ ನೂತನ ಕಟ್ಟಡ ನಿರ್ಮಿಸಲಾಗಿದ್ದು, ಅತಿ ಶೀಘ್ರದಲ್ಲಿ ಅದನ್ನು ಲೋಕಾರ್ಪಣೆಗೊಳಿಸಲಾಗುವುದೆಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿ ನಗರೋತ್ಥಾನ ಯೋಜನೆ ಅಡಿ ₹3,36,00,000 ವೆಚ್ಚದಲ್ಲಿ ನಿರ್ಮಿಸಿರುವ ನಗರಸಭೆ ಕಾರ್ಯಾಲಯದ ಕಾಮಗಾರಿಯನ್ನು ಪರಿಶೀಲಿಸಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದ್ದಾರೆ. ನಗರದಲ್ಲಿ ನಾಗರಿಕರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ನಗರಸಭೆಯ ಕಾರ್ಯಾಲಯ ಕಾಮಗಾರಿ ಪೂರ್ಣಗೊಂಡಿದ್ದು, ಇನ್ನು ಕಚೇರಿಯೊಳಗೆ ಪೀಠೋಪಕರಣದ ವ್ಯವಸ್ಥೆಯನ್ನ ಕಲ್ಪಿಸಿ ಮುಂದಿನ 1 ತಿಂಗಳು ಅಥವಾ 1.5 ತಿಂಗಳ ಅವಧಿಯಲ್ಲಿ ನೂತನ ಕಾರ್ಯಾಲಯವನ್ನು ಇಲಾಖಾ ಸಚಿವರನ್ನು ಆಹ್ವಾನಿಸಿ ಉದ್ಘಾಟಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿಮ್ಮ ಆಫೀಸರ್ಸ್ದು ಏನೇನು ಸೋಮವಾರ ಮೀಟಿಂಗ್ ನಗರದಲ್ಲಿ ನಗರಸಭೆ ಕಟ್ಟಡದ ವೀಕ್ಷಣೆಯನ್ನು ಇವತ್ತು ಮಾನ್ಯ ಆಯುಕ್ತರು ಮತ್ತು ತಹಸೀಲ್ದಾರರು ಈ ಭಾಗದಲ್ಲಿರ್ತಕ್ಕಂಥ ನಗರಸಭೆ ಮಾಜಿ ಸದಸ್ಯರು, ಅಧ್ಯಕ್ಷರು ಇವತ್ತು ನಾವೆಲ್ಲರೂ ಬಂದು ಇವತ್ತು ನಗರೋತ್ಥಾನ 3ರಲ್ಲಿ ಇವತ್ತು ಈ ಒಂದು ಕಟ್ಟಡಕ್ಕೆ ಆ ಒಂದು ಕಾಲದ ಸುಮಾರು ₹2,36,00,000 ವೆಚ್ಚದಲ್ಲಿ ಇವತ್ತು ಅದು ಅನುಮೋದನೆಯನ್ನು ಪಡ್ಕೊಂಡು ಇವತ್ತು ಕಾಮಗಾರಿ ಮುಗಿತಾ ಒಂದು ಹಂತಕ್ಕೆ ಬಂದಿರೋದ್ರಿಂದ ಇನ್ನು ಉಳಿದ ಏನು ಕಾಮಗಾರಿ ಆಗಬೇಕು ಅನ್ನೋವಂಥದ್ದು ಇವತ್ತು ನಾವು ವೀಕ್ಷಣೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ನಗರಸಭೆಯಿಂದ ಆಯುಕ್ತರು ಮತ್ತು ಉಳಿಕೆ ಇರ್ತಕ್ಕಂಥ ಕಾಮಗಾರಿಗಳನ್ನ ಇವತ್ತು ಸಂಪೂರ್ಣವಾಗಿ ಮುಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ನಗರಸಭೆಯ ಮೂಲಕ ಓರ್ವ ವಿಕಲಚೇತನ ಫಲಾನುಭವಿಗೆ ತ್ರಿಚಕ್ರ ವಾಹನವನ್ನು ಶಾಸಕರು ವಿತರಿಸಿದ್ದಾರೆ.
ವ್ಯಾಪ್ತಿಗೆ ಸೇರಿರ್ತಕ್ಕಂಥ ವಾರ್ಡ್ ನಂಬರ್ 1ರ ಸುಬ್ರಹ್ಮಣ್ಯನ್ ಅವರು ವಿಶೇಷ ಚೇತನರಿಗೆ ಇವತ್ತು ನಗರಸಭೆ 5% ರಿಸರ್ವೇಷನ್ ಹಣದಲ್ಲಿ ಇವತ್ತು ಅವರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗಗನಾ ಸಿಂಧು, ನಗರಸಭೆಯ ಪೌರಾಯುಕ್ತೆ ಅಮೃತಾ ಜಿ, ಗುತ್ತಿಗೆದಾರ ಟಿಕೆ ನಟರಾಜ್, ನಗರಸಭೆಯ ಮಾಜಿ ಸದಸ್ಯರಾದ ಚಿತ್ರಾ ಮನೋಹರ್, ರಾಘವೇಂದ್ರ, ಅತೀಕ್ ಅಮ್ಜದ್, ನಿಜಾಮುದ್ದೀನ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಪುರುಷ ಪ್ರಧಾನ ಚಿಂತನೆಗಳನ್ನು ತಿದ್ದುವ ಕೆಲಸ ಆಗಬೇಕಾಗಿದೆ ಎಂದು ಬೆಂಗಳೂರು ಉತ್ತರ ವಿವಿ ಕುಲಪತಿ ಡಾಕ್ಟರ್ ಬಿಕೆ ರವಿ ಹೇಳಿದರು. ಹೆಣ್ಮಕ್ಳೇನು ಯಾರು ಕೂಡ ಕಡಿಮೆ ಇಲ್ಲ. ಉದಾಹರಣೆಗೆ ಬ್ರಿಟಿಷರು ಬಂದಂತ ಸಂದರ್ಭದಲ್ಲಿ ಕೆಂಪು ಮೂತಿಯವರನ್ನ ನೇರವಾಗಿ ಎದುರಿಸಿ ಕೆಂಪು ಮೂತಿಯನ್ನ ದಾಳಿ ಮಾಡಿದಂತ ಪ್ರಥಮ ನಮ್ಮ ಕನ್ನಡತಿ ಕಿತ್ತೂರಾಣಿ ಚೆನ್ನಮ್ಮ ದೇಶದಲ್ಲಿ ಯಾರು ಕೂಡ ಮರಿಬಾರದು. ಆಧುನಿಕ ಸಮಾಜದಲ್ಲಿ ಪುರುಷ ಪ್ರಧಾನ ಚಿಂತನೆಗಳನ್ನು ತಿದ್ದುವ ಕೆಲಸ ಆಗಬೇಕಾಗಿದೆ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಿಕೆ ರವಿ ಹೇಳಿದರು. ಚಿಕ್ಕಬಳ್ಳಾಪುರದ ನಿಡಮಾಮಿಡಿ ಮಠದ ಆವರಣದ ಸಿದ್ದರಾಮಯ್ಯ ಸಭಾಭವನದಲ್ಲಿ ಡಾಕ್ಟರ್ ಜಚನಿ ರಾಷ್ಟ್ರೀಯ ಸೇವಾ ಪೀಠ, ಸಿದ್ದರಾಮಯ್ಯ ಕಾನೂನು ಕಾಲೇಜು ಮತ್ತು ಡಾಕ್ಟರ್ ಶ್ರೀ ಜಚನಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಜಚನಿ ಪಿಯು ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದ ಚರಿತ್ರೆಯಲ್ಲಿ ದೇಶ ಧರ್ಮ ರಕ್ಷಣೆಗೆ ಸೇವೆ ಸಲ್ಲಿಸಿದ ಮಹಿಳೆಯರ ದೊಡ್ಡ ಚರಿತ್ರೆ ಮತ್ತು ಶಕ್ತಿ ಇದೆ. ಶಿವಾಜಿಯ ತಾಯಿ ಜೀಜಾಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ದೇವಾಲಯಗಳ ಸಂರಕ್ಷಣೆಗೆ ಮುಂದಾಗಿದ್ದ ಅಹಲ್ಯಾಬಾಯಿ ಹೋಳ್ಕರ್ ಸೇರಿದಂತೆ ನಾಡಿನ ಮಹಿಳೆಯರು ದೇಶ ಮತ್ತು ಧರ್ಮ ರಕ್ಷಣೆಯಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದಾರೆ. ಮಹಿಳೆಯರೆಂದರೆ ಮೂಗು ಮುರಿಯುವ ಪುರುಷರು ಮಹಿಳೆಯರ ಶಕ್ತಿ ಸಾಮರ್ಥ್ಯಗಳನ್ನು ಅರಿಯಬೇಕಾಗಿದೆ ಎಂದರು. ಹೆಣ್ಮಕ್ಳೇನು ಯಾರು ಕೂಡ ಕಡಿಮೆ ಇಲ್ಲ. ಉದಾಹರಣೆಗೆ ಬ್ರಿಟಿಷರು ಬಂದಂತ ಸಂದರ್ಭದಲ್ಲಿ ಕೆಂಪು ಮೂತಿಯವರನ್ನ ನೇರವಾಗಿ ಎದುರಿಸಿ ಕೆಂಪು ಮೂತಿಯನ್ನ ದಾಳಿ ಮಾಡಿದಂತ ಪ್ರಥಮ ನಮ್ಮ ಕನ್ನಡತಿ ಕಿತ್ತೂರಾಣಿ ಚೆನ್ನಮ್ಮ ದೇಶದಲ್ಲಿ ಯಾರು ಕೂಡ ಮರಿಬಾರದು. ತೊಟ್ಟಿಲು ತೂಗುವ ಕೈ ಖಡ್ಗವನ್ನು ಹಿಡಿತದೆ. ಖಡ್ಗವನ್ನು ಹಿಡಿದು ಹೋರಾಟವನ್ನು ಮಾಡಿತು. ಸಂಗೊಳ್ಳಿ ರಾಯಣ್ಣ ಜೊತೆ ಸೇರಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದು ಇತಿಹಾಸ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಮ್ಮದೇ ಆದಂತಹ ಇತಿಹಾಸ ಇದೆ ಈ ರಾಷ್ಟ್ರದಲ್ಲಿ. ನಾನೇನಾದ್ರೂ ಬಂದು ನಿಂತ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಆಗಿದ್ರೆ ಇದು ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ತಾಯಿ ಅಲ್ವಾ, ನಮ್ಮ ತಾಯಿ, ತಂದೆ, ಗುರುಗಳು ಕೊಟ್ಟಂತ ಕೊಡುಗೆ ಅದು. ನಮ್ಮಮ್ಮ ನನ್ನ ತಯಾರು ಮಾಡದೆ ಹೋಗಿದ್ರೆ ನಾನು ಈ ಕುತ್ಕೊಂಡು ನಿಂತ್ಕೊಂಡು ಮಾತಾಡಕ್ಕೆ ಸಾಧ್ಯನೇ ಇರಲಿಲ್ಲ. ನನಗೆ ನಮ್ಮ ಮನೆಯವರು, ನನ್ನ ಹೆಂಡತಿ ನನಗೆ ಸ್ವಲ್ಪ ಎಲ್ಲ ಮನೆ ಜವಾಬ್ದಾರಿ ಅವ್ರು ತಗೊಂಡು ನೀವು ಸಾರ್ವಜನಿಕವಾಗಿ ನೀವು ಕೆಲಸ ಮಾಡ್ರಿ ಅಂತ ಅವ್ರು ಏನಾದ್ರು ಜವಾಬ್ದಾರಿ ಹೊತ್ಕೊಳ್ಳದೆ ಹೋಗಿದ್ರೆ ನಾನು ಸಾರ್ವಜನಿಕವಾಗಿ ಯಾವ ಹೋರಾಟಗಳು ಬರಕ್ಕೆ ಸಾಧ್ಯ ಇರಲಿಲ್ಲ. ಹುಡುಗೆ ಒಂದ್ ಕಡೆ ನಮ್ಮ ತಾಯಿ ಇದು, ಒಂದ್ ಕಡೆ ನಮ್ಮ ಹೆಂಡತಿ. ಹೆಣ್ಮಕ್ಳು ನೀವು ನಮಗೆ ಕೋಆಪರೇಟ್ ಮಾಡದೇ ಇದ್ರೆ ನಾವು ಏನ್ ಮಾಡಕ್ಕಾಗ? ಇಡೀ ಕುಟುಂಬದ ಜವಾಬ್ದಾರಿಯನ್ನ ಅವ್ರು ತಗೊಂಡು ನಮ್ಮ ಜನರೇಷನ್ ಹೆಂಗಿದೆ ಅಂದ್ರೆ ನಮ್ಗೆ ಅಡಿಗೆ ಮನೆನೇ ಗೊತ್ತಿಲ್ಲ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಶಿಲ್ಪಾ ಮಾತನಾಡಿ, ಮಹಿಳೆಯರ ಯಶಸ್ಸಿನಲ್ಲಿ ಪುರುಷರ ಪಾತ್ರವೂ ಇದೆ. ಹೆಣ್ಣು ಹುಟ್ಟಿದ ಮನೆಗೂ ಮತ್ತು ಕೊಟ್ಟ ಮನೆಗೂ ಕೀರ್ತಿ ತರುವಂತೆ ಸಂಸ್ಕಾರದಿಂದ ಬಾಳಿದರೆ ಯಾವ ಕಾನೂನುಗಳ ಅಗತ್ಯವೂ ಇಲ್ಲದೆ ಸಾರ್ಥಕ ಜೀವನ ಬಾಳಬಹುದು. ಆದರೆ ಕೇವಲ ಆರ್ಥಿಕ ಲಾಭದ ದೃಷ್ಟಿಯಿಂದ ಡೈವೋರ್ಸ್ ಕೇಸ್ ಹಾಕುವ ಆಧುನಿಕ ಮಹಿಳೆಯರು ಸಂಸಾರವನ್ನು ತಿದ್ದಿ ತೀಡಿ ಸರಿಪಡಿಸಿಕೊಂಡು ಬಾಳುವ ಸಹನೆ, ತಾಳ್ಮೆ ಮತ್ತು ವಿವೇಕವನ್ನು ಹೊಂದಿದರೆ ನ್ಯಾಯಾಲಯದಲ್ಲಿ ಪ್ರಕರಣಗಳ ಸಂಖ್ಯೆಯಾದರೂ ಇಳಿಮುಖವಾಗುತ್ತದೆ. ಸಂಸಾರದಲ್ಲಿ ಅನುಸರಿಸಿಕೊಂಡು ಹೋಗಲು ಪರಸ್ಪರ ಗೌರವ ಮತ್ತು ಜೀವನ ನಿರ್ವಹಣೆಯ ಜಾಣ್ಮೆ ಬೇಕು ಎಂದರು. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಜನ ಮಹಿಳೆಯರಿದ್ದೀರ, ಹೆಣ್ಣು ಮಕ್ಕಳಿಗೆ ಮೇನು ತವರು ಮನೆ ಅಕ್ಕರೆ ಇರಬೇಕು, ಗಂಡನ ಮನೆ ಆಸರೆ ಇರಬೇಕು. ಕರೆಕ್ಟಾ? ಎರಡು ಇದ್ದವಳೆ ಪುಣ್ಯವಂತೆ. ಅಷ್ಟೇ ಹೆಣ್ಮಕ್ಳಿಗೆ ಬೇಕಾಗಿರೋದು. ಸಮಾನತೆ ಇದೆ, ಕಾನೂನುಗಳಿದ್ದಾವೆ. 99% ಕಾನೂನುಗಳೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟಿದೆ. ಅವರ ರಕ್ಷಣೆಯಾಗೆ ಇರೋದು. ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ತವ್ರ ಮನೆನ ಗಂಡನ ಮನೆನ ಉಳಿಸ್ಕೊಂಡ್ಬಿಟ್ರೆ ಯಾವ ಕಾನೂನುಗಳು ಬೇಡ, ಯಾವ ಸಮಾಜನೂ ಬೇಡ. ಅವಳೇ ದೃಷ್ಟಿ ಅಂತ ಹುಟ್ಟಿನಿಂದ ಸಾಯೋವರೆಗೂ ನೆಮ್ಮದಿಯಾಗಿ ಬದುಕ್ಬಿಡ್ತಾರೆ ಅಲ್ವಾ? ಅನುಭವ ಭಾಳ ಇರಬೇಕು ಹೆಣ್ಮಕ್ಳಿಗೆ. ಎಂಥ ದೊಡ್ಡ ಸ್ಥಾನದಲ್ಲಿದ್ರು, ಯಾವ ಉನ್ನತ ಮಟ್ಟದಲ್ಲಿದ್ರು ಹೆಣ್ಮಕ್ಳಿಗೆ ತವ್ರ ಮನೆ ಗಂಡನ ಮನೆ, ಗಂಡನ
ಆಸರೆ, ಮಕ್ಕಳ ಆಸರೆ, ವಯಸ್ಸಾದ ಕಾಲದಲ್ಲಿ ಮಕ್ಕಳ ಆಸರೆ, ಇಷ್ಟೇ ಜೀವನ. ಸಾಧನೆಗಿಂತ ಹೆಚ್ಚಿನ ಮಟ್ಟದ್ದು ಹೆಣ್ಮಕ್ಳು ಬಯಸೋದು ನನ್ನ ಪ್ರಕಾರ ಅಲ್ಲ. ಸೊ ಸಾಧನೆ ಎಲ್ಲರೂ ಮಾಡ್ತಾರೆ, ಈಗ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಆ ಸಾಧನೆ ಮಾಡಿದ ಪ್ರಕಾರವಾಗಿ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇದ್ದು ಬಿಟ್ರೆ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ. ಸಂಸ್ಕಾರ ಬಿಟ್ರೆ ಏನ್ ಸಾಧನೆ ಮಾಡಿದ್ರು ಪ್ರಯತ್ನ ಇಲ್ಲ. ಎಂತ ಸಾಧನೆನಾದ್ರೂ ಮಾಡಿ ಜೊತೆಗೆ ಸಂಸ್ಕಾರ ಇಟ್ಟುಕೊಳ್ಳಿ. ಹುಟ್ಟಿದ ಮನೆಗೆ ಹೆಸರು ಕೊಡಿ, ಕಟ್ಕೊಂಡಿದ್ದ ಮನೆಗೆ ಹೆಸರು ಕೊಡಿ, ಇಷ್ಟೇ. ಸ್ತ್ರೀ ಜಾಗೃತಿ ಸಮಿತಿ ಸಂಚಾಲಕಿ ಗೀತಾ ಮೆನನ್ ಮಾತನಾಡಿ, ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರು ಇದ್ದರು, ಆದರೆ ಭಾರತದ ಸಂವಿಧಾನ ರಚನೆಯಲ್ಲಿ ಅವರ ಕೊಡುಗೆಯೂ ಇದೆ ಎಂಬುದನ್ನು ಯಾರೂ ಹೇಳುತ್ತಿಲ್ಲ. ಅಮ್ಮು ಸ್ವಾಮಿನಾಥನ್, ಅಮೃತಾ ಕೌರ್, ಸರೋಜಿನಿ ನಾಯ್ಡು, ದಾಕ್ಷಾಯಿಣಿ ವೇಲಾಯುಧನ್ ಸೇರಿದಂತೆ 15 ಜನ ಮಹಿಳೆಯರು ಸದಸ್ಯರಾಗಿದ್ದರು. ಈ ಮಹಿಳೆಯರು ಸಂವಿಧಾನದ ಚರ್ಚೆಗಳಲ್ಲಿ ಭಾಗವಹಿಸಿ ಲಿಂಗ ಸಮಾನತೆ ಮತ್ತು ಸಮಾನ ನಾಗರಿಕ ಸಂಹಿತೆಯಂತಹ ವಿಷಯಗಳಲ್ಲಿ ಮಹತ್ವದ ತಿದ್ದುಪಡಿಗಳನ್ನು ತಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಹೀಗಾಗಿ ಮಹಿಳೆಯರ ಇತಿಹಾಸವೇ ದೊಡ್ಡದಿದ್ದರೂ ಎಲ್ಲೂ ಪ್ರಸ್ತಾಪವೇ ಆಗದೆ ಪುರುಷ ಪ್ರಧಾನ ಇತಿಹಾಸವೇ ಹಿಸ್ಟರಿಯಾಗಿದೆ. ಹರ್ ಸ್ಟೋರಿ ಇನ್ನೂ ಬರೆಯಬೇಕಾದ ಅಗತ್ಯವಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟದ ತ್ಯಾಜ್ಯ ಸಂಗ್ರಹಣಾ ವಾಹನ ಚಾಲಕಿ ಪುಷ್ಪ, ಬಾಗೇಪಲ್ಲಿ ಆಯುಷ್ ವೈದ್ಯ ಡಾಕ್ಟರ್ ದಿವ್ಯಲಕ್ಷ್ಮಿ, ರಾಜಯೋಗಿಣಿ ಶಾಂತಕ್ಕ, ಪ್ರಾಧ್ಯಾಪಕಿ ಲತಾ ಅವರನ್ನು ಪ್ರಾತಿನಿಧಿಕವಾಗಿ ಸನ್ಮಾನಿಸಿದರು. ಜಚನೆ ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಶಿವಜ್ಯೋತಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಸದಾಶಿವ ಆರಾಧ್ಯ, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, JEE, KCET ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ.
ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕ್ಷೇತ್ರದ ಜನತೆಯ ಅಪಾರ ಅಭಿಮಾನ ಮತ್ತು ಆಶೀರ್ವಾದದಿಂದಲೇ ನನ್ನ ಸೇವೆಯನ್ನ ಮುಂದುವರಿಸುತ್ತಿದ್ದೇನೆಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಚೇಳೂರು ತಾಲೂಕಿನ ಪೋಲನಾಯಕನಹಳ್ಳಿಯ ಬಳೆ ಹೊಸಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಜನರು ಹಮ್ಮಿಕೊಂಡಿದ್ದ ಈಶ್ವರ ದೇವಾಲಯದ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ ಬಳಿಕ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿಯಾಗಿದ್ದು, ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸಲು ಮತ್ತು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ನಾನು ಸದಾ ಸಿದ್ಧನಿದ್ದೇನೆ ಎಂದರು. ನನಗೆ 108 ಸಮಸ್ಯೆಗಳು ಇದ್ದರೂ ಸಹ ನಾನು ನನ್ನ ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನು ಆಲಿಸುತ್ತೇನೆ. ಅವರ ಸಮಸ್ಯೆಗಳಿಗೆ ನಾನು ಸದಾ ಸ್ಪಂದಿಸುತ್ತೇನೆ. ನನ್ನ ಮೇಲೆ
ನಂಬಿಕೆ ಇಟ್ಟು ಮತ ಹಾಕಿದ ಜನತೆಯ ಆಶೀರ್ವಾದ ಸದಾ ನನ್ನ ಮೇಲಿದೆ. ದೇವರು ನನ್ನ ಹಿಂದೆ ಇದ್ದಾರೆ ಎಂದರು. అర్ధ అడి కూడా ఖాళీ లేదప్ప సిమెంట్ లేకుండా అవుతులకా సద్యానికి ఆ దేవస్థానం చేసుకోండి మళ్ళీ రోడ్డు కావాలా దేవస్థానం ప్లేట్ చేసుకోండి ఇప్పుడు నువ్వు వస్తావు ఇంటి దగ్గరికి వస్తావు ఆయన పిలిపిస్తాను సార్ ಅಂದ್ರೆ ಮಧ್ಯಾಹ್ನ ಬರ್ತೀನಿ ಇದು ಈ ಬಿಟ್ಟೆ ಮರಿ ಹೋಗಿ ಬಲೆ ವರ್ಷದಲ್ಲಿ ಸ್ವಾಮೀಜಿದು ಅಪಾಯಿಂಟ್ಮೆಂಟ್ ಬೇಕಿತ್ತಮ್ಮ ಒಂದು ಫೈಲ್ ಬಂದಿದೆಯಮ್ಮ ಅದು ಇವತ್ತು ನೀವು ಆಫೀಸಲ್ಲಿ ಮಾಡಿಲ್ಲ ನನ್ನ ಸೋಮವಾರ ಬೆಳಗ್ಗೆ ಈಗ ತಪ್ಪು ಮಾಡಿಸ್ಕೊಂಡು ಬಲೆ ವರ್ಷ ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಬಳೆ ಹೊಸಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಹೆಸರಿನಲ್ಲಿ ಗ್ರಾಮದ ಜನರು ಈಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಸ್ಥಳೀಯ ಜನರ ಸಮಸ್ಯೆಗಳಾದ ಮೂಲಭೂತ ಸೌಕರ್ಯಗಳನ್ನು ಹಾಗೂ ವಿವಿಧ ಅರ್ಜಿಗಳನ್ನು ಪರಿಶೀಲಿಸಿ ಕೆಲವೊಂದು ಅರ್ಜಿಗಳನ್ನು ಸ್ಥಳದಲ್ಲೇ ಇತ್ಯರ್ಥ ಮಾಡಿದ್ದಾರೆ. ಗ್ರಾಮದ ದೇವಾಲಯಗಳಿಗೆ ಅನುದಾನ ಸೇರಿದಂತೆ ಸಾರಿಗೆ ಬಸ್ ಸೌಲಭ್ಯ, ಸಿಸಿ ರಸ್ತೆಗಳ ಅನುಕೂಲ ಮತ್ತಿತರ ಸೌಲಭ್ಯಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಿವಿ ಮಂಜುನಾಥ್, ಪ್ರಥಮ ದರ್ಜೆ ಗುತ್ತಿಗೆದಾರ ಮುರಳಿ ಮೋಹನ್, ಜಿಲ್ಲಾ ಪಂಚಾಯಿತಿ ಸದಸ್ಯ ನರಸಿಂಹಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಸರ್ಕಾರದ ಲೋಕೋಪಯೋಗಿ ಇಲಾಖೆ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಡಿಯಲ್ಲಿ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ 44ರಿಂದ ಆರತೇಶನಹಳ್ಳಿ ಕನ್ನಮಂಗಲ ಪೂಜನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಬೆಸ್ಕಾಂ ಇಲಾಖೆಯಿಂದ 25 ಕೋಟಿ ವೆಚ್ಚದಲ್ಲಿ ಹಳೆಯ 11 ಕೆವಿ ಮೇಲ್ತಂತಿಗಳನ್ನು ತೆಗೆದು ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿ, ಮುಖ್ಯಮಂತ್ರಿಗಳ 2 ಕೋಟಿ ವಿಶೇಷ ಅನುದಾನದಲ್ಲಿ ವಿಜಯಪುರ ಪುರಸಭೆ ರಸ್ತೆಗಳ ಡಾಂಬರೀಕರಣ ಕಾಮಗಾರಿ, ದೇವನಹಳ್ಳಿಗೆ 30 ಕೋಟಿ ಮತ್ತು ವಿಜಯಪುರಕ್ಕೆ 25 ಕೋಟಿ ಬೆಸ್ಕಾಂ ಕಾಮಗಾರಿಗೆ ಮಂಜೂರಾಗಿದ್ದು, ಒಳಚರಂಡಿ ಕಾಮಗಾರಿ ಆದರೆ ವಿಜಯಪುರ ಪಟ್ಟಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಮಸ್ಯೆ ಬಗೆಹರಿಯಲಿದೆ. ಎತ್ತಿನಹೊಳೆ ಯೋಜನೆ ಇನ್ನೂ 1 ವರ್ಷದಲ್ಲಿ ಕಾಮಗಾರಿ ಮುಕ್ತಾಯವಾಗಿ ಜನರಿಗೆ ದೊರೆಯುವ ನಿರೀಕ್ಷೆ. ಕಾವೇರಿ ನೀರು 2 ಪಟ್ಟಣಕ್ಕೆ ಪೂರೈಸುವ ಭರವಸೆ ನೀಡಿದರು. ವಿಶೇಷವಾಗಿ ವಿಜಯಪುರ ಟೌನ್ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಅವರಿಗೆ ಇವತ್ತು ನಿಜವಾಗುವಂಥ ಅನುಕೂಲ ಆಗಿದೆ. ಇನ್ನು UTD ಒಂದು ಆಗಿದೆ, ಅದು ಕೂಡ ಅದೊಂದಾದರೆ ಟೌನ್ಗೆ ಪೂರ್ತಿ ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ. ಎತ್ತಿನ ವೇಳೆ ನೀರು ಬಂದಂಥ ಕಾಲದಲ್ಲಿ ಪರ್ಮನೆಂಟ್ ಆಗಿ ಕುಡಿಯೋ ನೀರು ಕೂಡ ಎಲ್ಲಿ ಅವಲಂಬನೆ ಮಾಡೋಂಗಿಲ್ಲ. 1 ವರ್ಷ ಆಗಬಹುದು. ಅದರಲ್ಲಿ ಆ ನೀರು ಕಟ್ಟಿದ್ರೆ 2 ಟೌನ್ ಅಲ್ಲ, ಪ್ರತಿ ಗ್ರಾಮಕ್ಕೂ ಕೂಡ ನೀರು ಕುಡಿಯೋ ನೀರನ್ನು 3 ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಆದಷ್ಟು ಬೇಗ 27 ಒಳಗಡೆ ಬರಬೇಕು. ಮಾನ್ಯ ಮಂತ್ರಿಗಳೀಗ ಮುಖ್ಯಮಂತ್ರಿಗಳೇ ಇದ್ದಾರೆ, ಅವರು ಫಾಸ್ಟಾಗಿ ಕೆಲಸ ಮಾಡಿಸ್ತಾರೆ. ಕುಂದಾಣದ ಹತ್ರ ಟ್ಯಾಂಕ್ ಕಟ್ಟೋದು ಶುರು ಮಾಡ್ತೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕರೆಸಿ ಆ ಕೆಲಸವನ್ನು ಶುರು ಮಾಡ್ತೀವಿ. ಅದರಿಂದ ಟೌನಿಗೆ ಬಹಳ ಬೇಕಾಗಿರೋದು UTD ಬೇಕು, ವಿದ್ಯುತ್ ಶಕ್ತಿ ಬೇಕು, ಕುಡಿಯೋ ನೀರು ಬೇಕು. ಇದರ ಮುಖಾಂತರ ನೈರ್ಮಲೀಕರಣವನ್ನು ಕಾಪಾಡಲಿಕ್ಕೆ ಆಗುತ್ತೆ. ಮತ್ತು ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಇದೆ. ಸ್ವೇಜ್ ಮ್ಯಾನೇಜ್ಮೆಂಟ್ ಕೂಡ ಬಹಳ ಮುಖ್ಯ ಈ ಟೌನ್ಗಳಲ್ಲಿ. ಆ ಕೆಲಸ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು 5ನೇ ಹಂತದಲ್ಲಿ ಆಗಿದೆ. ಕುಡಿಯೋ ನೀರು ಕೂಡ ಶಾಶ್ವತವಾಗಿ ಕಾವೇರಿ ನೀರು ಬರುವಂಥದ್ದು 2 ಟೌನ್ಗೂ ಕೂಡ ಅನೌನ್ಸ್ ಆಗಿದೆ. ಅದು ನೀರು ಬರೋಕ್ಕೆ ಅದು 1 ವರ್ಷದ ಮೇಲೆ ಟೈಮ್ ತಗೊಳ್ತದೆ. ಮತ್ತು ಹಂತವಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಮಾಧ್ಯಮಿಕರು ಯಾವಾಗ ಬಹಳ ಒತ್ತಡ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಯಪ್ಪ ಸದಸ್ಯ ಮಂಜುನಾಥ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಪುರಸಭೆ ಅಧ್ಯಕ್ಷೆ ಭವ್ಯ, ಸದಸ್ಯ ಸತೀಶ್ ಕುಮಾರ್, ಇನ್ನೂ ಹಲವರು ಹಾಜರಿದ್ದರು.
ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಗೌರಿಬಿದನೂರು ನಗರದ ಎಂಜೆ ವೃತ್ತದಲ್ಲಿ ಸದ್ಗುರು ಯೋಗಿ ನಾರಾಯಣ ಯತೀಂದ್ರರ ಜಯಂತ್ಯೋತ್ಸವ ಸಮಿತಿಯಿಂದ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರತಿ ಶನಿವಾರದಂದು ಯೋಗಿ ನಾರಾಯಣ ಅನ್ನದಾಸೋಹ ಟ್ರಸ್ಟ್ ಮತ್ತು ಬಲಿಜಾ ಯುವ ಘರ್ಜನೆ ವತಿಯಿಂದ ತಾತಯ್ಯನವರ ಹೆಸರಿನಲ್ಲಿ 20 ವಾರಗಳಿಂದ ಅನ್ನ ಸಂತರ್ಪಣೆ ಮಾಡಿಕೊಂಡು ಬಂದಿದ್ದು, ಈ ದಿನ ವಿಶೇಷ ರೀತಿಯಲ್ಲಿ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಏರ್ಪಡಿಸಿದ್ದಾರೆ. ಬೆಳಗ್ಗೆಯಿಂದಲೂ ಸಹ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ತಾತಯ್ಯನವರ ದರ್ಶನ ಪಡೆದು ಪ್ರಸಾದವನ್ನ ಪಡೆದು ಧನ್ಯರಾದರು. ಮಹಿಳಾ ಸಂಘದಿಂದ ಗೀತ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಾಜಿ ಸಚಿವ ಹಾಗೂ HN ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ ರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾತಯ್ಯನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ತಾತಯ್ಯನವರ ಜನ್ಮ ದಿನಾಚರಣೆಯನ್ನ ಅನ್ನ ಸಂತರ್ಪಣೆಯ ಮೂಲಕ ಬಹಳ ಅದ್ದೂರಿಯಾಗಿ ಆಚರಿಸುತ್ತಿರುವುದು ಸಂತಸಕರವಾಗಿದೆ. ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸಾಮಾಜಿಕ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ತತ್ವ ಪದಗಳನ್ನು ರಚಿಸಿದ್ದಾರೆ. ಜಾತಿ ಭೇದವಿಲ್ಲದೆ ಸಹಬಾಳ್ವೆ ಮಾಡಬೇಕು ಎಂದು ತಿಳಿಸಿದ ದಾರ್ಶನಿಕ, ಈಗಿನ ಕಾಲದಲ್ಲಿ ಹಣವಿದ್ದರೆ ಮಾತನಾಡಿಸುತ್ತಾರೆ, ಹಣಕ್ಕೆ ಬೆಲೆ ಇಲ್ಲ, ವ್ಯಕ್ತಿಗೆ ಬೆಲೆ ಇದೆ, ಗುಣಗಳಿಗೆ ಬೆಲೆ ಇದೆ ಎಂದು ಹೇಳಿದ್ದಾರೆ. ಕೈವಾರದ ನಾರಾಯಣಪ್ಪ ತಾತನವರು ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಪ್ರಚಲಿತವಾದಂಥ ವಿಚಾರಗಳ ಬಗ್ಗೆ ಅವರು ಹಕ್ಕುಡೊಕ್ಕುಗಳನ್ನು ತಿದ್ದುವಂಥ ರೀತಿಯಲ್ಲಿ ಸಮಾಜದ ಸುಧಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅನೇಕ ತತ್ವಪದಗಳನ್ನು ರಚಿಸಿದ್ದಾರೆ. ನಮ್ಮ ವೆಂಕಟೇಶ್ ಹೇಳ್ತಾ ಇರ್ತಾನೆ, ನನಗೆ ಎಷ್ಟೋ ಸಾವಿರ ಅಂತ ಹೇಳಿದ್ರೆ ನನಗೆ ಎಷ್ಟೊತ್ತು ಗೊತ್ತಿಲ್ಲ ಸಂಖ್ಯೆ. ಎಷ್ಟು ಬರೆದಿರೋದು ಲೆಕ್ಕ ಇಲ್ಲ, ಅಷ್ಟು ಪದಗಳನ್ನು ಬರೆದಿದ್ದಾರೆ. ಮತ್ತು ಇವತ್ತು ಕೂಡ ವಸ್ತುಸ್ಥಿತಿಗೆ ಸಮಾಜದಲ್ಲಿ ಅವ್ರು ಹೇಳಿದಂಥ ಅನೇಕ ವಿಚಾರಗಳು ನಡೆದೋಗಿದ್ದಾರೆ. ನನಗೆ ಯಾವುದೋ ಒಂದೆರಡು ಮೂರು ಜ್ಞಾಪಕ ಇದೆ ಅಷ್ಟೇ. ದಿನಂತ ದೀಪಾವಳಿ ಆಯ್ತು ಅಂತ ಮಣ್ಣು ಮೋಪಿ ರಾಜ್ಯ ಮೇಲೂ ಅಂತ ಅವೆಲ್ಲ ಆಗೋಗಿದೆ. ಇಂದಿರಾ ಗಾಂಧಿ ಅದು ಈಗ ಬೇಕಾದಷ್ಟು ಹೆಣ್ಣುಮಕ್ಕಳು ರಾಜ್ಯವನ್ನು ಆಡಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅರವಿಂದ KM, ಬಲಿಜಾ ಸಂಘದ ರಾಜ್ಯಾಧ್ಯಕ್ಷ ಜಗದೀಶ್, ಬಲಿಜಾ ಯುವ ಘರ್ಜನೆ ಅಧ್ಯಕ್ಷ GA ಪ್ರದೀಪ್, ಮುಖಂಡರಾದ R ಅಶೋಕ್ ಕುಮಾರ್, ನಗರಸಭೆ ಮಾಜಿ ಸದಸ್ಯರಾದ ಮೋಹನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಕಾರು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಬದ್ದಿಪಲ್ಲಿ ಕ್ರಾಸ್ ಸಮೀಪ ಈ ಘಟನೆ ನಡೆದಿದೆ. ಗುಡಿಪಲ್ಲಿ ಗ್ರಾಮದ ನಿವಾಸಿ 45 ವರ್ಷದ ಲೋಕೇಶ್ ಮೃತ ದುರ್ದೈವಿಯಾಗಿದ್ದು, ಇವರು ವೃತ್ತಿಯಲ್ಲಿ ಪುರೋಹಿತರಾಗಿದ್ದರು ಎಂದು ತಿಳಿದು ಬಂದಿದೆ. ಲೋಕೇಶ್ ಅವರು ಕಾರ್ಯಕ್ರಮವೊಂದನ್ನು ಮುಗಿಸಿಕೊಂಡು ತಮ್ಮ ಸ್ವಗ್ರಾಮಕ್ಕೆ ಕಾರಿನಲ್ಲಿ ಮರಳುತ್ತಿದ್ದರು. ಈ ವೇಳೆ ಬದ್ದಿಪಲ್ಲಿ ಕ್ರಾಸ್ ಹತ್ತಿರ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಜಖಂಗೊಂಡಿದ್ದು, ಲೋಕೇಶ್ ಅವರು ತೀವ್ರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. అట్లా పట్టుకోక సార్, అట్లా పట్టుకోండి అట్లా సార్, సెకండ్ పట్టుకోండి.
ಬಾಗೇಪಲ್ಲಿ ತಾಲೂಕಿನ ನಲ್ಲಪರೆಡ್ಡಿಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆವರಣದಲ್ಲಿ ಆಯೋಜಿಸಿದ್ದ ನೂತನ ಚೀಮೂಲ್ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ವಿ ಮಂಜುನಾಥ್ ರೆಡ್ಡಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಹಾಲು ಉತ್ಪಾದಕರಿಗೆ ಉಚಿತ ಹಾಲಿನ ಕ್ಯಾನುಗಳ ವಿತರಣೆ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಚೀಮೂಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋಚಿಮುಲ್ ಒಕ್ಕೂಟದಿಂದ ಚೀಮೂಲ್ ಬೇರ್ಪಟ್ಟರೆ ಚೀಮೂಲ್ ಒಕ್ಕೂಟ ನಷ್ಟದಲ್ಲಿ ನಡೆಯುತ್ತೆ ಎಂಬ ಅಪನಂಬಿಕೆಯನ್ನು ಕೆಲವರು ಸೃಷ್ಟಿ ಮಾಡಿದರು. ಆದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮೂಲ್ ಒಕ್ಕೂಟ ಲಾಭದಲ್ಲಿ ನಡೆಯುತ್ತಿದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಹಾಲು ಒಕ್ಕೂಟ ಹೊರತುಪಡಿಸಿದರೆ ರಾಜ್ಯದಲ್ಲಿ ಉಳಿದಿರುವ 15 ಹಾಲು ಒಕ್ಕೂಟಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಮಾತ್ರ ರೈತರ 1 ಲೀಟರ್ ಹಾಲಿಗೆ 26.90 ರು ಹಣ ಕೊಟ್ಟು ಈ ಭಾಗದ ಹಾಲು ಉತ್ಪಾದಕರ ಹಿತವನ್ನ ಕಾಪಾಡುತ್ತಿದೆ ಎಂದರು. ಹಾಲು ಉತ್ಪಾದಕ ಸಹಕಾರ ಸಂಘದ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸಂತೋಷ ಆಗಿದೆ. ಯಾಕಂದರೆ ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನ ನಿರ್ದೇಶಕನಾಗಿ ಇವಾಗ ಅಧ್ಯಕ್ಷನಾಗಿದೆ ಅಂದರೆ ಇವತ್ತು ನಮ್ಮ ತಾಲೂಕಿನ ಮತದಾರರು ಮತ್ತು ಮುಖಂಡರುಗಳ ಆಶೀರ್ವಾದದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಅದೇ ರೀತಿ ನಮ್ಮ ಹಾಲು ಉತ್ಪಾದಕರಿಗೆ ಜನವರಿಯಿಂದ 1 ರೂಪಾಯಿ, ಮಾರ್ಚ್ 8ರಿಂದ 50 ಪೈಸೆ ಜಾಸ್ತಿ ಮಾಡಿದ್ದೀವಿ ದರ. ಇದು 31/5/2026 ತನಕ ಇದು ಮುಂದುವರಿಸ್ತೀವಿ. ಇನ್ನು ಮಾಮೂಲಿ ಇನ್ಶೂರೆನ್ಸ್ ಆಗಿರ್ಬೋದು, ಕ್ಯಾಟಲ್ ಫೀಡ್ ಆಗಿರ್ಬೋದು, ಇವಾಗ ಮ್ಯಾಟ್ಗಳು ಮತ್ತು ಚಾಪ್ ಕಟ್ರುಗಳು, ಮಿಲ್ಕಿಂಗ್ ಮಿಷಿನ್ ಕೂಡ ಬೇಡಿಕೆ ಬರ್ತಾಯಿದೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರಿಂದ. ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಲಾಭ ನಷ್ಟ ನೋಡಿಕೊಂಡು ನಾವು ಆಡಳಿತ ಮಂಡಳಿಯ ಸಭೆಯನ್ನು ಕರೆದು ಅದರಲ್ಲಿ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಕೂಡ ಚಾಪ್ ಕಟ್ರು, ಮಿಲ್ಕಿಂಗ್ ಮಿಷನ್ನು, ಮ್ಯಾಟ್ಗಳು ಕೂಡ ನಾವು ಕೊಡೋ ನಿಟ್ಟಿನಲ್ಲಿ ನಾವು ಒಂದು ತೀರ್ಮಾನಗಳನ್ನು ತಗೊತೀವಿ. ಅದೇ ರೀತಿಯಾಗಿ ನಾವು ನಮಗೆ ಸವಾಲು ಏನಂದರೆ ನಮ್ಮ ಹತ್ರ ಸಾಚೆಟ್ ಮಿಲ್ಕು ಘಟಕ ಇಲ್ಲ. ಅದನ್ನು ಕೂಡ ನಾವು ಮೊನ್ನೆ ಅಂದರೆ ಗುರುವಾರ ಶುಕ್ರವಾರ ಹಾಸನ ಡೈರಿ ಮತ್ತು ಮೈಸೂರು ಮತ್ತು ಮಂಡ್ಯ ಡೈರಿಗಳಿಗೆ ನಾವು ಈಗಾಗಲೇ ವಿಸಿಟ್ ಮಾಡಿ ಅವರ DPR ಅವರು ಏನು ತಗೊಂಡಿದ್ದಾರೆ, ಏನು ಬಡ್ಜೆಟ್ ಇದೆ ಅಂತ ನಾವು ಕೂಡ ಅಧ್ಯಯನ ಮಾಡಿ ಅವ್ರ ಹತ್ರ DPRನೂ ಅವ್ರ ಹತ್ರ ಏನು ಎಸ್ಟಿಮೇಟ್ ಇರುತ್ತೆ, ಏನು ಇದಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ನಾವು ಕೇಳಿದ್ವಿ. ಅದನ್ನು ಕೂಡ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ತಾಲೂಕು ಮುಖ್ಯ ಪಶುವೈದ್ಯಾಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿರುವ ಪಶು ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕಲ್ಪಿಸುವುದರ ಜೊತೆಗೆ ತಮ್ಮ ಸ್ವಂತ ಹಣದಲ್ಲಿ ರಾಸುಗಳಿಗೆ ಅಗತ್ಯವಿರುವ ಮಲೇರಿಯಾ ಲಸಿಕೆಯನ್ನು ತರಿಸಿಕೊಟ್ಟು ರಾಸುಗಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದರು. ಹಾಲು ಉತ್ಪಾದಕರ ಬಗ್ಗೆ ಆಸಕ್ತಿ ಹಾಗೂ ಇಚ್ಛಾಶಕ್ತಿಯುಳ್ಳಂತಹ ವ್ಯಕ್ತಿ ಇಂದು ಚೀಮೂಲ್ ಅಧ್ಯಕ್ಷರಾಗಿರುವುದು ಈ ಭಾಗದ ರೈತರ ಪಾಲಿಗೆ ವರದಾನವಾಗಿದೆ ಎಂದರು. ನಮ್ಮ ಮಂಜುನಾಥ್ ರೆಡ್ಡಿ ಸಾಹೇಬರು ಕೇಳಿದಾಗ ಸುಮಾರು ಸಲ ಅವರು ತಮ್ಮ ಸ್ವಂತ ಖರ್ಚಲ್ಲಿ ಅವರು ತಂದುಕೊಟ್ಟಂತಹ ಸುಮಾರು ಉದಾಹರಣೆಗಳಿವೆ. ಅದೇ ರೀತಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಒಂದ್ಸಲಿ ಜಂಗಾಲಪಲ್ಲಿ ಅಂತ ಒಂದು ಊರಿದೆ, ಅಲ್ಲಿ ನಾನು ಪಾಕ್ಪಾಳದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೆ. ಸೊ ಅವಾಗ ಏನಾಯ್ತು ಅಂದರೆ, ಒಂದೇ ಊರಲ್ಲಿ ಸುಮಾರು ಒಂದು 20 ಜನಗಳಿಗೆ ಯಾವುದೇ ರಕ್ತ ಕಳಿಸ್ಲಿ ಎಲ್ಲ ಮಲೇರಿಯಾ ಪಾಸಿಟಿವ್ ಬಂದ್ಬಿಡುತ್ತೆ. ಸೊ ಈಗ ಅವಾಗ ನಾವೇನು ಮಾಡಿದ್ವಿ ಅಂದರೆ, ನಮ್ಮಲ್ಲಿ ಇಲಾಖೆಯಲ್ಲಿ ಅಷ್ಟೊಂದು ಔಷಧಿಗಳ ಕೊರತೆ ಇತ್ತು. ಮತ್ತು ಬಿಟಲಕ್ಸ್ ಅಂತ ಗೊತ್ತಲ್ಲ ನಿಮಗೆ, ಮಲೇರಿಯಾ ಇಂಜೆಕ್ಷನ್ ಹಾಕುವಂಥ ಇಂಜೆಕ್ಷನ್ನು ಸಹ ಕಾಣದೆ ಆಗ್ತಿತ್ತು. ಮತ್ತು ನಮ್ಮಲ್ಲಿ ಸ್ಟಾಕ್ ಇರಲಿಲ್ಲ. ಈ ಕಾರ್ಯಕ್ರಮದಲ್ಲಿ ನೂತನ ಚೀಮೂಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿರನ್ನು ಡೈರಿ ವತಿಯಿಂದ ಸನ್ಮಾನಿಸಿ ಹಾಲು ಉತ್ಪಾದಕರಿಗೆ ಉಚಿತವಾಗಿ ಹಾಲಿನ ಕ್ಯಾನುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಡೈರಿ ಅಧ್ಯಕ್ಷರಾದ ರಂಗಾರೆಡ್ಡಿ, ಉಪಾಧ್ಯಕ್ಷ ಸುರೇಶ್, ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ನಿರ್ದೇಶಕರಾದ ಶ್ರೀನಾಥ್, ಪ್ರಭಾಕರ್ ರೆಡ್ಡಿ, ಶಿವಾರೆಡ್ಡಿ, ಎನ್ ಕೃಷ್ಣಪ್ಪ, ಶ್ರೀರಾಮಪ್ಪ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. HN ವ್ಯಾಲಿ ನೀರಿನ ಶುದ್ಧೀಕರಣಕ್ಕೆ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ, ಸಾರ್ವಜನಿಕರು ಸಹಕರಿಸುವಂತೆ ಕರಪತ್ರ ಹಂಚುವ ಮೂಲಕ ಮನವಿ.
ಅಂಗನವಾಡಿಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಪ್ರಾರಂಭ ಮಾಡಲು ಒತ್ತಾಯ. ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ. ಸಿಲಿಂಡರ್ ಬೆಲೆ ಏರಿಕೆ, ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ವಿಭಿನ್ನ ಪ್ರತಿಭಟನೆ. ಶಿಡ್ಲಘಟ್ಟದಲ್ಲಿ ನಗರಸಭೆಯ ನೂತನ ಕಟ್ಟಡ ನಿರ್ಮಾಣ, ಅತಿ ಶೀಘ್ರದಲ್ಲಿ ಲೋಕಾರ್ಪಣೆ. ಶಾಸಕ ಮೇಲೂರು ರವಿಕುಮಾರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.